ಅಹನ ಜೀವನ ಎತ್ತ ಸಾಗ್ತಿದೆ. ತಾನು ಮನಸ್ಸಾರಿ ಇಷ್ಟಪಟ್ಟು ಪ್ರೀತಿಸಿದ ವ್ಯಕ್ತಿ ವಿನಯ್. ಅಹನಾಳ ತಂದೆ ತಾಯಿ ಬಲವಂತದಿಂದ ಅಗ್ನಿಗೆ ಕೋಟಿಗಟ್ಟಲೆ ಆಸ್ತಿ ಕೊಟ್ಟು ಮದುವೆ ಮಾಡಿಕೊಟ್ರು. ಆಸ್ತಿಗಾಗಿ ಮದುವೆಯಾದ ಅಗ್ನಿ ಅಹನಾಳನ್ನು ಒಂದು ದಿನವೂ ಹೆಂಡತಿಯಾಗಿ ನೋಡಿಕೊಳ್ಳಿಲ್ಲ. ಅಹನಾಳ ಆಸ್ತಿಯನ್ನು ಅನುಭವಿಸ್ತಾ ಅವಳ ಕಣ್ಣೆದುರೇ ಬೇರೆಯವರೊಂದಿಗೆ ಸಂಸಾರ ಮಾಡ್ತಾ ಅಹನ ಎದುರು ತಿರುಗಿದ್ರೆ ಮನ ಬಂದಂತೆ ಹೊಡಿತಾ ಅಹನಾಳ ಜೀವನವನ್ನು ನರಕ ಯಾತನೆ ಮಾಡ್ದ. ಅಹನ ಸಮಾಜವನ್ನು ವಿಧಿಯನ್ನು ಎದುರಿಸಿ ವಿನಯ್ಗಾಗಿ ಹೋಗ್ತಾಳಾ ಅಥವಾ ಸಂಪ್ರದಾಯಗಳು ಅನ್ನುತ್ತಾ ಅಗ್ನಿ ಜೊತೆಯ ಜೀವನ ಸಾಗಿಸ್ತಾಳ? ಅವಳ ಜೀವನದ ಪಯಣ ಏನಾಗುತ್ತೆ? ಪ್ರೀತಿ ಇಲ್ಲದ ಮದುವೆಯಲ್ಲ, ಮದುವೆಯಾಗದ ಪ್ರೀತಿಯಲ್ಲ. ಅಹನಾಳ ಜೊತೆಗೆ ನಾವು ಕೂಡ ಅವಳ ಜೀವನದ ಪಯಣವನ್ನು ತಿಳಿಯೋದಕ್ಕೆ ಹೊರಡೋಣ. ಅಹನಾಳನ್ನು ಅಗ್ನಿ ಪಡಿಸಿದ ಕಷ್ಟಗಳನ್ನ ನಿಮಗೆ ತೋರಿಸೋ ಕ್ರಮದಲ್ಲಿ ನನ್ನನ್ನು ಒಬ್ಬ ಅಪರಾಧಿ ಅಂತ ಭಾವಿಸಿ ದಯವಿಟ್ಟು ದೂರ ಮಾತ್ರ ಮಾಡಬೇಡಿ. ಯಾಕಂದರೆ ಕತೆ ಪ್ರಕಾರವಾಗಿ ಕೆಲವು ನಿಜವಾಗಿ ನಡೆದ ಘಟನೆಗಳನ್ನೇ ಬರೀತಿದ್ದೀನಿ. ಅಹನಾಳಂತಹ ಜೀವನಗಳು ಎಷ್ಟೋ ಇವೆ ಹೊರಗೆ. ಅಗ್ನಿ ಪರಮ ಮೂರ್ಖನಾದ್ದರಿಂದ ಅವನ ಮಟ್ಟದಲ್ಲಿ ಒಬ್ಬ ನಿಜವಾದ ಮೃಗವನ್ನು ಪರಿಚಯಿಸ್ತಿದ್ದೀನಿ. ಆದ್ದರಿಂದ ನೀವೆಲ್ಲರೂ ನನ್ನ ಮೇಲೆ ಯಾವುದೇ ದೂರುಗಳನ್ನ ಕೊಡಬಾರ್ದು. ನಾನು ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಪ್ರತಿ ಮನುಷ್ಯನಲ್ಲೂ ಸೈಕೋತನ ಒಂದು ಮಟ್ಟದಲ್ಲಿ ಇದ್ದೇ ಇರುತ್ತೆ. ಅದು ಮಿತಿ ಮೀರಿದಾಗಲೇ ಒಬ್ಬ ಮೃಗವಾಗಿ ತಯಾರಾಗ್ತಾರೆ. ಅದನ್ನೊಂದು ಮಟ್ಟದಲ್ಲಿ ಇಟ್ಕೊಂಡು ಪ್ರತಿ ಮನುಷ್ಯನು ಮಾನವನೇ ಆಗ್ತಾನೆ ಅಂತ ಹೇಳಿದ್ದಾನೆ. ಹೌದು, ಪ್ರತಿ ಮನುಷ್ಯನಲ್ಲಿ ಪ್ರತಿ ಗುಣವೂ ಇರೋ ಹಾಗೆ ಪ್ರೀತಿ, ಕರುಣೆ, ದಯೆ, ರಾಕ್ಷಸತ್ವ ಎಲ್ಲವೂ ನಮ್ಮಲ್ಲೂ ಇರುತ್ತೆ. ಆದ್ದರಿಂದ ಅವುಗಳನ್ನ ನಾವು ತೋರಿಸೋ ಶೇಕಡಾವಾರು ಆಧಾರದ ಮೇಲೆ ಮಾತ್ರ ಅದು ಹೆಚ್ಚಾಗುತ್ತೆ. ರಕ್ತದೊತ್ತಡದ ಸಂಖ್ಯೆಗಳು ಹೆಚ್ಚಾಗುತ್ತವಲ್ಲ, ಹಾಗೆ ಅಂತ ಅಂದ್ಕೊಳ್ಳಿ. ಪ್ರೀತಿಯನ್ನು ಅತಿಯಾಗಿ ತೋರಿಸಬಹುದು, ಕರುಣೆಯನ್ನು ಮಿತಿಮೀರಿ ತೋರಿಸಬಹುದು. ಮದರ್ ತೆರೇಸಾ ಥರ ದಯೆಯುಳ್ಳ ಮನುಷ್ಯರಾಗಬಹುದು. ಅದೇ ಸಾಲಿನಲ್ಲಿ ಅಗ್ನಿಗೆ ಉಳಿದ ಗುಣಗಳು ಕಡಿಮೆಯಾಗಿ ಸೈಕೋ ವಿಭಾಗ ಹೆಚ್ಚಾಯಿತು. ಅಗ್ನಿ ಪೋಷಕರಿಗೆ 2 ಮಕ್ಕಳು, ಅಗ್ನಿ ಮತ್ತು ಮೇಘನ. ಅಗ್ನಿ ಪ್ರಸಿದ್ಧ ಹೃದ್ರೋಗ ತಜ್ಞ. ಅವನಿಗೀಗ 30 ವರ್ಷ, ಮೇಘನಾಗಿ 26 ವರ್ಷ, ಸ್ತ್ರೀರೋಗನ ತಜ್ಞೆ. 2 ಮಕ್ಕಳನ್ನು ಚೆನ್ನಾಗಿ ಓದಿಸಿ ವೈದ್ಯರನ್ನಾಗಿ ಮಾಡಬೇಕೆಂಬ ತಮ್ಮ ಆಸೆಯನ್ನು ನೆರವೇರಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ಮಕ್ಕಳಿಗೆ ಖರ್ಚು ಮಾಡಿ ತಮ್ಮ ಬಳಿ ಏನೂ ಉಳಿಸ್ಕೊಳ್ಳದೆ ಮಕ್ಕಳ ಭವಿಷ್ಯಕ್ಕಾಗಿಟ್ಟಿದ್ದಾರೆ. ಅಗ್ನಿ ಎಂಥವನೆಂದರೆ ತನಗೆ ಬೇಕಾದನ್ನೆಲ್ಲ ಯಾವುದೇ ರೀತಿಯಲ್ಲಾದರೂ ತನ್ನದಾಗಿಸ್ಕೊಳ್ಳೋನು. ತಂದೆ ತಾಯಿ ಇದನ್ನೆಲ್ಲ ಖರ್ಚು ಮಾಡಿ ಇವ್ರನ್ನ ಓದಿಸಿದ್ರೆ ಇವರು ಖಾಸಗಿಯಾಗಿ ವೈದ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಅಗ್ನಿಗೆ ಅದಿಷ್ಟ ಇಲ್ಲ. ಸ್ವಂತವಾಗಿ ಆಸ್ಪತ್ರೆ ಇಟ್ಕೊಂಡು ತಾನು ದೊಡ್ಡದಾಗಿ ಬದುಕಬೇಕು ಅನ್ನೋದು ಅವನ ಆಲೋಚನೆ. ಹಾಗೆ ಎಷ್ಟು ಮದುವೆ ಸಂಬಂಧ ಬಂದರೂ ಕೋಟಿಗಟ್ಟಲೆ ಆಸ್ತಿ ಕೊಡೋರು ಇಲ್ಲದೆ ಮದುವೆ ನಿಲ್ಲಿಸ್ತಿದ್ದಾನೆ. ಅಗ್ನಿ ಆಸ್ಪತ್ರೆ ಖರ್ಚಾಗೋಷ್ಟು ಹಣ ಕೊಡುವಂಥ ಹುಡುಗಿಗಾಗಿ ಹುಡುಕ್ತಿದ್ದಾನೆ. ಹಾಗಂತ ಅವನೇನು ಒಳ್ಳೆಯವನಲ್ಲ. ಅಗ್ನಿಗಿಲ್ಲದ ವ್ಯಸನಗಳೇ ಇಲ್ಲ. ಹೆಸರಿಗಷ್ಟು ದೊಡ್ಡ ವೈದ್ಯನಾದರೂ ಮಾಡೋ ಕೆಲಸಗಳೆಲ್ಲ ಚಂಡಾಲವಾಗಿ ನೀಚವಾಗಿರುತ್ತೆ. ಒಂದು ದಿನವೂ ಮದ್ಯವಿಲ್ಲದೆ ಹೆಣ್ಣಿಲ್ಲದೆ ಇರಲಾರ. ಕಣ್ಣಿಗೆ ಬಿದ್ದ ಹೆಣ್ಣನ್ನು ಬಿಡಲ್ಲ. ಅಗ್ನಿ ತುಂಬ ಸುಂದರವಾಗಿದ್ದಾನೆ. ಅದರಿಂದ ಅಗ್ನಿ ಗಾಳ ಹಾಕಿದ್ರೆ ಬೀಳದ ಹೆಣ್ಣೇ ಇರಲ್ಲ. ಅಹನ ಭೂದೇವಿಯಷ್ಟೇ ಸಹನೆ ಗುಣವುಳ್ಳವಳು. ಅತಿ ದೊಡ್ಡ ಸುಂದರಿಯೇನಲ್ಲ, ಆದರೆ ಅವಳ ವಿನಯವೇ ಅವಳಿಗೆ ಸೌಂದರ್ಯ. ಅವಳ ಮಾತಿನ ಶೈಲಿ ಅವಳ ಕಳೆ. ಸುಂದರವಾದ ಕಾಂತಿಯುತವಾದ ಮುಖ. ಅವಳನ್ನ ನೋಡಿದ ತಕ್ಷಣ ಎಂಥ ಅಪರೂಪದ ಅಮಾಯಕ ಹೆಣ್ಣುಮಗಳು ಅಂದ್ಕೊಳ್ಳದೆ ಯಾರು ಇರಲಾರರು. 5.5 ಅಡಿ ಎತ್ತರ, ತೀರಾ ಸಣ್ಣಗಿಲ್ಲದೆ ದಪ್ಪಗಿಲ್ಲದೆ ಮೃದುವಾಗಿ ಮಧ್ಯಮವಾಗಿರೋ ಮುದ್ದಾಗಿರೋ ಹುಡುಗಿ. ಶಾರೀರಿಕ ಆಕೃತಿ ಮತ್ತು ಮುಖದ ಕಳೆ ನೋಡಿದ ತಕ್ಷಣ ಸೆಳೆಯುವಂಥ ಮನುಷ್ಯ. ಜಡೆಯಷ್ಟೇ ಉದ್ದಾಗಿಲ್ಲ, ಆದರೆ ಇರೋಷ್ಟು ಉಂಗುರು ಕೂದಲು ತುಂಬ ದಟ್ಟದವಾಗಿರುತ್ತೆ. ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದ್ಲು. ತಂದೆ ಮತ್ತವಳನ್ನು ಮದುವೆಯಾದ. ಅವಳ ಅಹನಾಳನ್ನು ಒಂದು ತಾಯಿ ಅಂತ ಯಾವತ್ತೂ ನೋಡ್ಕೊಳ್ಳಿಲ್ಲ. ಹಾಗಂತ ದೊಡ್ಡದಾಗಿ ಕಷ್ಟಗಳನ್ನೇನು ಕೊಟ್ಟಿದ್ದಿಲ್ಲ. ಕಷ್ಟಗಳನ್ನ ಯಾಕೆ ಕೊಡಲಿಲ್ಲ ಅಂದರೆ ಅಹನ ಹೆಸರಿನಲ್ಲಿ ಅವಳ ತಾಯಿ ಕಡೆ ಆಸ್ತಿ ಕೋಟಿಗಟ್ಟಲೆ ಇತ್ತು. ಅದು ಅಹನಾಗಿ ಮಾತ್ರ ಸ್ವಂತ. ಎಂದಿಗಾದರೂ ಆ ಆಸ್ತಿ ತಮಗೆ ದಕ್ಕತ್ತೆ ಅಂತ ಅಂದ್ಕೊಂಡಿದ್ರು. ಅಹನಾಗ ಅಷ್ಟೊಂದು ಆಸ್ತಿ ಇರೋ ಸಂಗತಿ ಅಹನಾಗೇ ಗೊತ್ತಿಲ್ಲ. ಅಹನಾಳ ಅಜ್ಜಿ ಮತ್ತು ತಾತ ಇಬ್ಬರು ಅಹನಾಳ ಮದುವೆ ನಂತರ ಅಹನಾಳ ಗಂಡನಿಗೆ ಸೇರುತ್ತೆ ಅಂತ ವಿಲ್ಲಲ್ಲಿ ಬರೆಸಿದ್ರು. ಹಾಗೆ ಅಹನ ತನ್ನ ಅಜ್ಜಿ ಆಸ್ತಿಗೆ ವಾರಸುದಾರಳಾದ್ಲು. ಆದರೆ ತಂದೆ ಬಳಿ ಬೆಳಿಬೇಕಾಗಿದ್ದರಿಂದ ಅವಳು ತಂದೆ ಬಳಿ ಇರ್ತಾಳೆ. ಹಾಗಂತ ತಂದೆ ಅವಳಿಗೆ ಏನೂ ಕೊಡಲ್ಲ. ಎಲ್ಲವೂ ಅಜ್ಜಿ ಮನೆಯಿಂದಲೇ ಆ ಹುಡುಗಿಗೆ ಬರುತ್ತೆ. ಅಹನಾಳನ್ನು ದೊಡ್ಡದಾಗಿ ಏನೂ ಓದಿಸ್ಲಿಲ್ಲ. ಹತ್ತಿರದಲ್ಲಿದ್ದ ಕಾಲೇಜ್ನಲ್ಲಿ ಓದಿಸಿ ಅಲ್ಲಿ ಹತ್ತಿರದಲ್ಲಿದ್ದ ಪದವಿ ಕಾಲೇಜ್ ಸೇರಿಸಿ ಓದಿಸಿದ್ರು. ಪದವಿ ಓದೋ ದಿನಗಳಲ್ಲಿ ಅಹನ ವಿನಯ್ ಎಂಬ ಒಬ್ಬನನ್ನು ಪ್ರೀತಿಸಿದ್ಲು. ವಿನಯ್ ಬಗ್ಗೆ, ಅಹನಾಳ ಪ್ರೀತಿ ಬಗ್ಗೆ ಮುಂದೆ ಓದ್ಕೊಳ್ಳೋಣ.
ಅಗ್ನಿ ಅಗ್ನಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಇನ್ನೊಮ್ಮೆ ನಿಮಗೆ ನಾನು ಎದುರು ಮಾತಾಡಲ್ಲ. ನಿಮ್ಮ ಇಷ್ಟದಂತೆ ನೀವಿರಿ, ನನ್ನ ಮಾತ್ರ ಅಂಥ ಪರಿಸ್ಥಿತಿಗಳಿರೋದಕ್ಕೆ ಹೇಳ್ಬೇಡಿ. ನೀವೇನು ಮಾಡಿದ್ರೂ ಸಹಿಸ್ಕೊಳ್ಬಲ್ಲೆ, ಆದರೆ ನೀವು ಹಾಗಿದ್ದಾಗ ನನ್ನನ್ನು ಅಲ್ಲಿರೋದಕ್ಕೆ ಹೇಳೋದು ನಿಮಗೆ ಸರಿಯಲ್ಲ. ಯಾವ ಹೆಂಡತಿಯು ಗಂಡನನ್ನು ಹಾಗೆ ನೋಡ್ತಾ ಇರಲ್ಲ. ನಿಮ್ಗೆ ಇಷ್ಟ ಬಂದಂತೆ ನೀವು ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಆ ಕೋಣೆಗೆ ಬರೋದಕ್ಕೆ ಹೇಳಬೇಡಿ ದಯವಿಟ್ಟು ಅಂತ ಎಷ್ಟೋ ಬೇಡ್ಕೊಳ್ತಿದ್ದಾಳೆ. ಅಗ್ನಿ ಹೆಂಡ್ತಿ ಅಂತಿದ್ಯಾ? ಒಂದಿನ ಆದರೂ ನನ್ನ ಜೊತೆ ಸಂಸಾರ ಮಾಡಿದ್ಯಾ? ಕಾಲೇಜ್ನಲ್ಲಿ ಯಾರನ್ನೋ ಪ್ರೀತಿಸ್ದೆ, ಅವನ ಜೊತೆ ಕುಲುಕ್ದೆ. ಇನ್ನು ನಿನ್ನ ಗಂಡ ಯಾಕೆ? ಅವನ ಜೊತೆ ಸಂಸಾರ ಯಾಕೆ? ನಮ್ಮ ಮದುವೆ ಆಗಿ ವರ್ಷ ಆಯಿತು, ಒಂದು ದಿನ ಆದರೂ ನಿನ್ನ ಹತ್ರಕ್ಕೆ ನಾನು ಬಂದಿದ್ದೀನಾ? ಎಂಜಲಾಗಿರೋಳು ಅಂತ ಬಿಟ್ಟುಬಿಟ್ಟೆ. ಇವತ್ತಿನ ದಿನ ಬಂದು ನಿನ್ನ ಹಸಿವು ತೀರಿಸ್ಕೊಳ್ತಿಲ್ವೇ ಅಂತ ಅಗ್ನಿ ಅಂತಿದ್ರೆ, ಅಹನ ನೀವು ಎಷ್ಟು ಮಾತುಗಳಾಡಿದ್ರೂ ಸಹಿಸ್ತೀನಿ, ಆದರೆ ಎಂಜಲಾದವಳು ಎಂಬ ಮಾತು ಬಂದರೆ ಸರಿ ಇರಲ್ಲ. ದಿನಕ್ಕೊಬ್ಳನ್ನ ಕರ್ಕೊಬಂದು ಹೆಂಡತಿ ಕಣ್ಣೆದಿರೆ ಮನೆಗೆ ಕರ್ಕೊಂಡು ಬಂದು ಸಂಸಾರ ಮಾಡೋ ನೀನು, ನಾನು ಯಾರನ್ನು ಕರ್ಕೊಂಡು ಬರ್ತಿದ್ದೀನಿ ಅಂತ ನೀನು ಇಷ್ಟ ಬಂದಂದು ಮಾತಾಡ್ತಿದ್ದಿ. ನೀವು ನನ್ನನ್ನು ಹತ್ರಕ್ಕೆ ತೆಗೆದುಕೊಡ್ತಿದ್ರು ಯಾವುದೇ ನಷ್ಟ ಇಲ್ಲ. ಎಂಜಲಾದವಳು ಕೆಟ್ಟು ಹೋದವಳು ಎಂಬ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೌದು, ಪ್ರೀತಿಸೋದು ತಪ್ಪೇನಲ್ಲ. ಪ್ರೀತಿಸಿದ ತಕ್ಷಣ ನಿಂತರ ಎಲ್ಲ ಮರ್ಯಾದೆ ಬಿಟ್ಟು ನಾನು ಅಲಿಲಿಲ್ಲ. ಪ್ರೀತಿಸಿದ ತಕ್ಷಣ ಕೆಟ್ಟು ಹೋಗ್ತಾರಾ? ಓಹೋಹೋ, ನೀವು ಹಾಗೆ ಗಾಳಿ ತಿರುಗಾಟ ತಿರುಗಿ ಕೆಟ್ಟು ಹೋಗಿದ್ದೀರಲ್ಲ, ಅದಕ್ಕೆ ಎಲ್ಲರೂ ಹಾಗೆ ಕೆಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರೇನೋ? ನಿಮ್ಮ ಇಷ್ಟದಂತೆ ನೀವು ಮೆರೀರಿ. ವರ್ಷದಿಂದ ಎಷ್ಟು ಮಾತುಗಳನ್ನ ಆಡಿದ್ರೂ ಸಹಿಸ್ದೆ, ಇವತ್ತು ನನ್ನ ಕೈಲಾಗಲ್ಲ. ನೀವು ಬೇರೆಯವಳೊಂದಿಗಿದ್ದರೆ ನೋಡೋದಕ್ಕೆ ಹೇಳೋದು ಸರಿಯಲ್ಲ. ನಾನು ಬರಲ್ಲ, ನಿಮ್ಮನ್ನು ಅಂಥ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನ ಕೈಲಾಗೋದೂ ಇಲ್ಲ. ನನ್ನನ್ನು ಬಿಟ್ಬಿಡಿ ಅಂತ ಅಹನ ಅಗ್ನಿ ಕಾಲುಗಳನ್ನ ಹಿಡ್ಕೊಂಡ್ಳು. ಇಲ್ಲ, ನಾನು ಹೇಳಿದೆ ನೀನು ಮಾಡಲೇಬೇಕು. ಅವಳೊಂದಿಗಿದ್ದರೆ ನೀನು ಆ ಕೋಣೆಯಲ್ಲಿ ನನ್ನೊಂದಿಗಿರಬೇಕು. ವರ್ಷದಿಂದ ಮನೆಯಲ್ಲೇ ಇದೆಯಾ, ಆದರೆ ಒಂದು ದಿನವೂ ಗಂಡನೊಂದಿಗೆ ಸಂಸಾರ ಮಾಡಬೇಕು ಎಂಬ ಆಲೋಚನೆ ಬಂದೇ ಇಲ್ಲ. ಮದುವೆಗೆ ಮುಂಚೆ ಇಷ್ಟ ಬಂದಂತೆ ತಿರುಗಿ ಮದುವೆ ಆದಮೇಲಾದರೂ ಬದಲಾಗ್ತೀಯಾ ಅಂತ ಅಂದ್ಕೊಂಡೆ ನಾನು. ಆದರೆ ನೀನು ಅವನೊಂದಿಗಲ್ಲದೆ ಯಾರೊಂದಿಗೂ ಇರಲ್ಲ ಅನ್ನುವಂತೆ ನನಗಿಂತ ಅವನೇನು ಸುಂದರಾಯನಲ್ವಲ್ಲ. ಇದಕ್ಕೆ ಅವನಂದರೆ ನಿನಗಷ್ಟು ಮೋಜು ಅಂತಿದ್ರೆ ಅಹನ ಅಗ್ನಿ ಕಾಲಿನ ಬಳಿ ಬಿದ್ದು, ನನಗೆ ಯಾರ ಮೇಲೂ ಮೋಜಿಲ್ಲ, ನಿಜವಾಗಿಯೂ ಹೇಳ್ತಿದ್ದೀನಿ. ಮದುವೆ ಮುಂಚೆ ಪ್ರೀತಿಸಿದ ನಿಜ, ಮದುವೆ ಆದಮೇಲೆ ಮನಸ್ಸಿನಲ್ಲಿ ಯಾರೂ ಇಲ್ಲ. ನಿಮಗೆ ಕೈ ಮುಗಿತೀನಿ, ನೀವು ಎಷ್ಟು ಹೊಡೆದ್ರೂ ಸಹಿಸ್ತೆ. ಆದರೆ ಈ ವಿಷಯದಲ್ಲಿ ನೀವು ಇನ್ನು ನನ್ನನ್ನು ಕೊಂದರೂ ಸರಿ, ನಾನೇನು ಮಾಡೋದಕ್ಕೆ ಸಾಧ್ಯ? ನಾನಂತೂ ಆ ಕೋಣೆಗೆ ಎಂಥ ಪರಿಸ್ಥಿತಿಯಲ್ಲೂ ಬರಲ್ಲ. ನಿಮಗೆ ಹೇಗೆ ಇಷ್ಟವಾಗಿ ಮಾಡ್ಕೊಳ್ಳಿ ಅಂತ ಅಹನ ಎದ್ದು ಹೋಗ್ತಿದ್ರೆ ಅಗ್ನಿ ಗಟ್ಟಿಯಾಗಿ ತೋಳು ಹಿಡ್ಕೊಂಡು ಕೆನ್ನೆ ಮೇಲೆ ಗಟ್ಟಿಯಾಗಿ ಹೊಡ್ದ. ಅಹನ ಹೋಗಿ ಮಂಚದ ಮೇಲೆ ಬಿದ್ದುಬಿಟ್ಲು. ಅಗ್ನಿ, ಏನು ಹೇಳ್ತಿದ್ರೆ ಅತಿ ಮಾಡ್ತಿದ್ಯಾ? ಇವತ್ತು ನಾನು ಪಂದ್ಯ ಕಟ್ಟಿದ್ದೀನಿ, ನಿನ್ನ ಮುಖದ ಎದುರೇ ಅವಳ ಪಕ್ಕದಲ್ಲಿ ಮಲಗ್ತೀನಿ ಅಂತ. ಮರ್ಯಾದೆಯಾಗಿ ಬರ್ತೀಯಾ ಇಲ್ವಾ? ನೀನೇನೋ ದೊಡ್ಡ ಕನ್ಯೆ ಥರ ಫೀಲ್ ಆಗ್ತಿದ್ದೀಯೇ ಅಂತ ಅಗ್ನಿ ಕೋಪದಿಂದಂದರೆ ಅಹನ ಹೊಡೆದ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕಣ್ಣೀರು ಪಟಪಟ ಸುರಿಸ್ತಾ, ಹೌದು ನಾನು ಕನ್ಯೆ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು. ಏನೋ ಅಂದ ಅಗ್ನಿ ಗಟ್ಟಿಯಾಗಂದ. ಅಹನ, ಹೌದು ನಾನು ಕನ್ಯೆಯೇ, ಕನ್ಯೆ ಕನ್ಯೆ ಅಂತ ಕೇಳ್ತಿದ್ಯಲ್ಲ. ಯಾರನ್ನಾದರೂ ಪ್ರೀತಿಸಿದ ತಕ್ಷಣ ತಪ್ಪು ಮಾಡಬೇಕಂತ ಎಲ್ಲೂ ಇಲ್ಲ. ಪ್ರೀತಿ ಬೇರೆ, ಮದುವೆ ಬೇರೆ. ಪ್ರೀತಿಸಿ ಮದುವೆ ಆದಮೇಲೆ ಒಂದಾಗ್ತಾರೆ. ನೀವು ಮಾಡ್ತಿರೋದನ್ನು ಎಲ್ಲರೂ ಮಾಡ್ತಾರೆ ಅಂದ್ಕೊಳ್ಳೋದು ತಪ್ಪು ಅಂತ ಗಟ್ಟಿಯಾಗಿ ಮಾತಾಡಿದ್ಲು ಅಹನ. ಅಗ್ನಿ ತಕ್ಷಣ ಆ ಕೋಣೆಯಿಂದ ಹೊರ್ಟು ಹೋದ. ಪಕ್ಕದ ಕೋಣೆಯಲ್ಲಿದ್ದ ಹೆಣ್ಣಿಗೆ ಹೊರ್ಟು ಹೋಗೋದಕ್ಕೆ ಹೇಳಿಬಿಟ್ಟ. ಅವಳು, ಅದೇನಿದು ಇವತ್ತು ನಿಮ್ಮ ಹೆಂಡತಿಯನ್ನೇ ಎದುರು ಕೂರಿಸಿ ಪಂದ್ಯ ಕಟ್ಟಿದ್ರಲ್ಲ ಅಂದ್ಲು. ನಿಮ್ಮಂಥ ಬಜಾರಿ ಹೆಣ್ಣಿನ ಮುಂದೆ ಪಂದ್ಯ ಕಟ್ಟಿದರೆ ಬೆಲೆ ಇರಲ್ಲ, ತೊಲಗು ಅಂದ. ನನ್ನೊಂದಿಗೆ ಪಂದ್ಯ ಕಟ್ತವನೊಂದಿಗೆ ನಾಳೆ ಮಾತಾಡ್ತೀನಿ. ನೀನು ಒಂದೇ ನಿಮಿಷ ನನ್ನ ಕಣ್ಣೆದಿರಿದ್ರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಗಟ್ಟಿಯಾಗಿ ಗರ್ಜಿಸ್ಬಿಟ್ಟ. ಬಂದವಳು, ಅವಳಿಗತ್ತಲ್ಲಿ ದುಡ್ಡು ಕೊಡ್ತೀರಾ ಇಲ್ವಾ ಅಂದ್ಲು. ತನ್ನ ಜೇಬಿನಿಂದ ದುಡ್ಡು ತೆಗೆದವಳು ಮೇಲೆ ಎಸ್ತು ಹೊರ್ಟೋಗು ಅಂದ. ಬಂದವಳು ಹೊರ್ಟೋದ್ಮೇಲೆ ಬಾಗಿಲಾಕ ಅಹನಾಳ ಮಲಗೋ ಕೋಣೆಗೆ ಬಂದ. ಅಹನ ಅಳ್ತಾ ಮಂಚದ ಮೇಲೆ ಕೂತಿದ್ದಾಳೆ. ಅಹನಾಳ ತೋಳು ಹಿಡಿದು ಎಪ್ಸಿ, ಸ್ನಾನ ಮಾಡ್ಬಾ, ಬರುವಾಗ ಒಂದೇ ಟವಲ್ನಲ್ಲಿ ಬಾ ಅಂದ. ಅಹನ ಒಂಥರ ನೋಡ್ತಾ, ನಾನಿಂದು ನಿಮ್ಮ ಮುಂದೆ ಹಾಗೆ ಬರಲಿಲ್ಲ ಅಂತ ಭಯದಿಂದ ಹೇಳಿದ್ಲು. ಈಗಷ್ಟೇ ಅಂದೆ ಅಲ್ವಾ ಕನ್ಯೆ ಅಂತ. ನಿಮ್ಮಪ್ಪ ಕನ್ಯಾದಾನ ಮಾಡಿ ನನಗೆ ಒಪ್ಪಿಸಿದ ಮೇಲೆ ತಮ್ಮ ಕನ್ಯತ್ವವನ್ನು ನಾನು ಕಳೀಬೇಕಲ್ಲ ಅಂತಿದ್ರೆ ಅಹನಾಗ ಒಂದೇ ಬಾರಿ ಕಾಲು ಕೈಗಳು ಗಡಗಡ ನಡಕ್ತಿವೆ. ಯಾಕಂದರೆ ಅಗ್ನಿ ಯಾವ ಹುಡುಗಿಯನ್ನು ಕರೆತಂದ್ರು ಪಕ್ಕದ ಕೋಣೆಯಿಂದ ಕಿರುಚಾಟ ಅರ್ಚಾಟ ಕೇಳಿಸ್ತಿದ್ವು. ಅಹನ ಅವುಗಳನ್ನ ಕೇಳಲಾಗದೆ ಕಿವಿಗಳಲ್ಲಿ ಹತ್ತಿ ಇಟ್ಕೊಂಡು ದಿಂಬುಗಳನ್ನ ಒತ್ತಿ ಹಿಡಿದು ಮಲಗ್ತಿದ್ಲು. ಅಹನ ಅಗ್ನಿ ಇರ್ತಿದ್ದದ್ದು 2 ಮಲಗೋ ಕೋಣೆ ಮನೆ.
ಚಿಕ್ಕ ಹಾಲು, ಚಿಕ್ಕ ಅಡುಗೆ ಮನೆ, ಹೊರಗಡೆ ಜಾಗ ಕೂಡ ದೊಡ್ಡದಾಗಿ ಏನಿರಲ್ಲ. ಒಂದು ಬೈಕು, ಒಂದು ಕಾರ್ ನಿಲ್ಲಿಸೋಷ್ಟಷ್ಟೇ. ಅಷ್ಟು ಚಿಕ್ಕ ಮನೆಯಲ್ಲಿ ಹೀಗಿರ್ತಿದ್ದಾರೆ ಅಂತ ಮುಂದೆ ನೋಡೋಣ. ಸ್ವತಂತ್ರ ಮನೆ. ಅಹನಾ ತನಗಿದ್ದಷ್ಟರಲ್ಲೇ ನೀಟಾಗಿಡ್ತಿದ್ಲು. ಅಹನಾ ಯಾವಾಗಲೂ ಮುಖ್ಯ ಮಲಗೋ ಕೋಣೆಯಲ್ಲಿ ಮಲಗ್ತಿದ್ಲು. ಯಾವತ್ತೂ ಅಗ್ನಿ ಅವಳ ಕೋಣೆಗೆ ಬಂದಿಲ್ಲ. ಅವಳು ಬಾ ಅಂತ ಕರೆದಿದ್ದೂ ಇಲ್ಲ. ಇವತ್ತೇನೋ ನಡೆದಿದೆ, ಅದಕ್ಕೆ ಇಷ್ಟೊಂದು ಗಟ್ಟಿಯಾಗಿ ಅಗ್ನಿ ವರ್ತಿಸ್ತಿದ್ದಾನೆ. ಅದೇನಂತ ಅಹನಾ ಗೊತ್ತಿಲ್ಲ. ಆದರೆ ಮೊದಲ ಬಾರಿಗೆ ಅಗ್ನಿ ಬಂದು ಪಕ್ಕದ ಕೋಣೆಯಲ್ಲಿ ನಾನು ಒಬ್ಬಳನಿಗಿರ್ತೀನಿ, ನೀನು ಇಲ್ಲಿ ನೋಡ್ತಾ ಇರಬೇಕು ಅಂತ ಇಲ್ಲಿವರೆಗೆ ಅಂದ. ಆ ಕ್ರಮದಲ್ಲಿ ಈಗ ಅವಳನ್ನ ಹೊರಗೆ ಕಳಿಸಿ ಅಹನಾಳೊಂದಿಗೆ ಈ ರಾತ್ರಿ ಕಳೀಬೇಕಂತ ಅಗ್ನಿ ಅಂದ್ಕೊಳ್ತಿದ್ದಾನೆ. ಅಹನಾ ದಿನಾಲೂ ಅಗ್ನಿ ಎಷ್ಟು ವಿಕೃತವಾಗಿ ಮಾಡ್ತಾನೆ, ಎಷ್ಟು ಅಸಹ್ಯವಾಗಿ ವರ್ತಿಸ್ತಾನೆ ಅಂತ ಕಣ್ಣಾರೆ ನೋಡ್ತಿದ್ದಾಳೆ. ಅವನು ಬರೋ ಅಷ್ಟರಲ್ಲೇ ಊಟದ ಮೇಜಿನ ಮೇಲೆ ಎಲ್ಲವನ್ನ ಜೋಡಿಸಿ ಮಲಗ್ತಿದ್ಲು. ಅಥವಾ ಅನ್ನ ಬಡಿಸು ಅಂದರೆ ಎದ್ದು ಬಡಿಸಿ ಮತ್ತೆ ತನ್ನ ಕೋಣೆ ಬಾಗಿಲನ್ನು ಗಟ್ಟಿಯಾಗಿ ಹಾಕೊಂಡು ಮಲಗಿಬಿಡ್ತಿದ್ಲು. ಇವತ್ತು ತನ್ನ ಕೋಣೆಗೆ ಬಂದು ತನ್ನನ್ನು ಸ್ನಾನ ಮಾಡಿ ಒಂದೇ ಟವಲ್ನಲ್ಲಿ ಬರೋದಕ್ಕೆ ಹೇಳ್ತಿದ್ದಾನೆ ಅಂದರೆ ಮುಂದೆ ಏನು ನಡೆಯುತ್ತೆ ಅಂತ ಅವಳಿಗೆ ಅರ್ಥ ಆಗ್ತಾ ಇದೆ. ಆದರೆ ಭಯದಿಂದ ಗಡಗಡಗಡ ನಡಕ್ತಿದ್ದಾಳೆ. ಅಗ್ನಿ ಗಟ್ಟಿಯಾಗಿ ಕೂಗ್ದ, ಅಹನಾ, ನಾನು ಹೇಳಿದ್ದೇನು ಅಂದಾಗ, ನಾನು ಅಂದ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ, ನಂಗೆ ಭಯ ಆಗ್ತದೆ. ನೀವು ನನ್ನ ಹತ್ರ ಬರ್ತೀರಂದರೆ ನಾನು ಯಾವುದೇ ದಿನ ಅಂದ್ಕೊಳ್ಳಿಲ್ಲ, ಅದಕ್ಕೆ ನಾನು ಸಿದ್ಧವಾಗಿಲ್ಲ, ನಂಗೆ ಸ್ವಲ್ಪ ಸಮಯ ಕೊಡಿ ಅಂತ ಬೇಡ್ಕೊಂಡ್ಳು. ಅಗ್ನಿ, ನಮ್ಮ ಮದುವೆ ಆದ ಮೊದಲ ದಿನದಿಂದ ನಾನು ವಿನಯನಿಗೂ ನಿನಗೂ ಸಂಬಂಧ ಕಲ್ಪಿಸಿ ಮಾತಾಡ್ತಿದ್ರೆ ಮೌನವಾಗಿದ್ದೆ. ಯಾವತ್ತೂ ನಾನು ಕನ್ಯೆ ಅಂತ ಯಾಕೆ ಹೇಳಿಲ್ಲ? ಅಹನಾ, ಅದನ್ನು ಯಾರು ಹೇಳ್ಕೊಂಡು ತಿರುಗ್ತಾರೆ ಅಂದ್ಲು. ನಿಮ್ಮ ಇಷ್ಟದಂತೆ ನೀವು ಮಾತಾಡ್ತಿದ್ದೀರಿ, ನಿಮ್ಗೆ ನಾನಂದ್ರೆ ಇಷ್ಟ ಇಲ್ಲದೆ ಮಾತಾಡ್ತಿದ್ದೀರಿ ಅಂತ ನಾನು ಇನ್ನೂ ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಎತ್ತೋದಕ್ಕೆ ಹೋಗಲಿಲ್ಲ ಅಂತ ಅಹನಾ ಅಂತಿದ್ರೆ, ನೀನೇನು ದೊಡ್ಡ ಸುಂದರಿ ಅಲ್ದಿದ್ರು ಯಾರು ಮುಡ್ತವಳು, ನನ್ನ ಹೆಂಡತಿ ಆಗಿದ್ದರೆ ಹೇಗೆ ಬಿಡಲಿ, ಹೋಗು ಅಂತ ಗದರಿಸ್ತಾ ಈ ಬಾರಿ. ಅಹನಾ ಬೇರೆ ದಾರಿ ಇಲ್ಲದೆ ಕಬೋರ್ಡ್ನಿಂದ ಬಟ್ಟೆಗಳು ತೆಗೆದುಕೊಳ್ತಿದ್ರೆ ಅಗ್ನಿ ಪಕ್ಕದಲ್ಲಿದ್ದ ಟವಲನ್ನು ಅಹನಾ ಮುಖಕ್ಕೆಸೆದು, ಅದೊಂದೇ ಸಾಕು ನಿನಗೆ, ಬಟ್ಟೆ ತೆಗೆದ್ರೆ ಚರ್ಮ ಸುಲಿದು ಬಿಡ್ತೀನಿ ಅಂತ ಅಂದ. ಅಹನಾ ಟವಲ್ ತೊಗೊಂಡು ಮೌನವಾಗಿ ತಲೆ ತಗ್ಸಿ ಸ್ನಾನದ ಕೋಣೆಗೆ ಹೋದ್ಲು. ಅಹನಾಗೆ ತಲೆ ಮೇಲಿಂದ ನೀರು ಬೀಳ್ತಿದ್ರೆ ಎಷ್ಟೋ ಆಲೋಚನೆಗಳು. ಅಗ್ನಿ ಅಷ್ಟು ಸುಂದರವಾಗಿದ್ದರು. ಅಹನಾ ಯಾವುದೇ ದಿನ ತನ್ನ ವೈವಾಹಿಕ ಜೀವನವನ್ನು ಅಗ್ನಿ ಜೊತೆ ಊಹಿಸ್ಕೊಳ್ಳಿಲ್ಲ. ಯಾಕಂದರೆ ಅವರು ಮದುವೆಯಾದ ಮೊದಲ ರಾತ್ರಿಯಿಂದ ಯಾವಾಗಲೂ ವಿನಯ ಹೆಸರು ಎತ್ತದೇ ಇರ್ತಿರಲಿಲ್ಲ. ಅಹನಾ ಇನ್ನೂ ಹೇಗಿದ್ದರೂ ಅಗ್ನಿ ಅವಳನ್ನು ಸ್ವೀಕರಿಸಲ್ಲ ಎಂಬ ಆಲೋಚನೆಗೆ ಬಂದಿದ್ಲು. ಅವನಿಷ್ಟದಂತೆ ಇರ್ತಾ ಅಗ್ನಿಗಿರೋ ಕೋಪಕ್ಕೆ ಯಾವುದೇ ದಿನ ಎದುರು ಹೇಳದೆ ಮೌನವಾಗಿರ್ತಾಳೆ. ಅಹನಾಗೆ ಈಗ ನಡೆಯಲಿರೋದು ತಿಳಿಯುತ್ತಿದ್ದಂತೆ ಸ್ನಾನದ ಕೋಣೆಯಿಂದ ಹೆಜ್ಜೆನ ಹೊರಗಿಡೋದಕ್ಕೂ ಭಯ ಆಗ್ತಿದೆ ಆಕೆಗೆ. ಅಲ್ಲಿದ್ದವನು ತನ್ನ ಗಂಡನೇ ಆದರೆ ಅವನು ಯಾವುದೇ ದಿನ ಒಬ್ಬ ಗಂಡನಂತೆ ನಡ್ಕೊಂಡೇ ಇಲ್ಲ. ಅವಳನ್ನು ಒಬ್ಬ ಹೆಂಡತಿಯಾಗಿ ನೋಡಿದ್ದೂ ಇಲ್ಲ. ಮನೆಯಲ್ಲಿ ಕೆಲಸದವಳಿಗಿಂತ ಕೀಳಾಗಿ ನೋಡ್ತಾನೆ. ಅಂಥವನು ಇವತ್ತು ಅವಳೊಂದಿಗೆ ಅಹನಾ ಸ್ವತಃ ನೋಡ್ತಿದ್ಲು. ಅವನು ಮಾಡೋ ದೌರ್ಜನ್ಯವನ್ನು ಹಣಕ್ಕಾಗಿ ಬರೋರು ಸಹಿಸ್ಕೊಳ್ತಾರೋ ಏನೋ, ಆದರೆ ಅಗ್ನಿ ಪ್ರೇಯಸಿ ಕೂಡ ಸಹಿಸ್ಕೊಳಕ್ಕಾಗದೆ ಹಣ ಕೊಟ್ಟು ಬೇರೆಯವರೊಂದಿಗೆ ಕಳಿಸ್ತಾಳೆ ಅಗ್ನಿಯನ್ನು. ಅಂಥವನೊಂದಿಗೆ ಅಹನಾ, ಅವನೊಂದಿಗೆ ಊಹಿಸ್ಕೊಳಕ್ಕೆ ಅವಳಿಗೆ ಹೃದಯದಲ್ಲಿ ಭಯ, ಕಣ್ಣುಗಳಲ್ಲಿ ನಡುಕ, ಬೆನ್ನಿನಲ್ಲಿ ನೋವು ಎಲ್ಲ ಶುರುವಾದವು. ಅವಳಿದನ್ನು ಯಾರಿಗೂ ಹೇಳ್ಕೊಳ್ಬೇಕೋ ಗೊತ್ತಿಲ್ಲದಂಥ ಪರಿಸ್ಥಿತಿ. ನಿಜಕ್ಕೂ ಅಹನಾಗೆ ನನ್ನವರು ಅನ್ನೋರು ಯಾರೂ ಇಲ್ಲದಂತಾಗಿದೆ. ಅಜ್ಜಿ ತಾತ ತೀರೋದ್ರು, ಆಸ್ತಿ ಒಟ್ಟು ಅಹನಾಳ ಗಂಡನಿಗೆ ಸೇರುತ್ತೆ ಅಂತ ಉಯಿಲು ಬರೆದಿದ್ದರಿಂದ ಅಹನಾಳ ತಂದೆಗೆ ಆಸ್ತಿ ಬರಲಿಲ್ಲ ಅಂತ ಅಹನಾಳ ತಂದೆ ಸಾಕು ತಾಯಿ ಕೂಡ ಯಾವತ್ತೂ ಅವಳು ತಿಂದಿದ್ದಾಳಾ ಇಲ್ವಾ ಅಂತ ಯಾವತ್ತೂ ಪತ್ತೆ ಹಚ್ಚಲಿಲ್ಲ. ಕೋಟಿಗಟ್ಟಲೆ ಆಸ್ತಿ ಇದೆ ಎಂದಾದರೂ ಅವಳಿಗೆ ದಕ್ಕತ್ತೆ ಅಂತ ಅಂದ್ಕೊಂಡ್ರೆ ಹೊರತು ಯಾವುದೇ ದಿನ ಆಗಲಿ ಅಸಲಿಗೆ ಅಗ್ನಿ ಅವಳ ಜೊತೆ ಹೇಗಿರ್ತಾನೆ, ಹೇಗೆ ನಡ್ಕೊತಿದ್ದಾನೆ ಅಂತ ಒಂದು ದಿನವೂ ಕೂಡ ಅವ್ರು ಯಾರೂ ಇವಳ ಬಗ್ಗೆ ವಿಚಾರಿಸಲೇ ಇಲ್ಲ. ನಿಜಕ್ಕೂ ಅಹನಾಳೆಲ್ಲ ಲೆಕ್ಕಿಸ್ಕೊಳ್ಳೋರು ಲೋಕದಲ್ಲೇ ಯಾರೂ ಇಲ್ಲ ಪಾಪ. ಅದಕ್ಕೆ ಅಹನಾ ಯಾರು ಹೇಳ್ಕೊಳ್ಬೇಕೋ ತಿಳಿದೆ ಈಗ ಅಗ್ನಿ ಜೊತೆ. ನಿಜಕ್ಕೂ ಅವಳು ಒಂದಾಗ್ತಾಳ? ಅವನು ಎಂಥ ಮೃಗ ಅಂತ ತಿಳಿದು ಹಾಗೆ ಎಷ್ಟೋ ಆಲೋಚನೆಗಳೊಂದಿಗೆ ಸ್ನಾನ ಮಾಡ್ತಿದ್ರೆ ಹೊರಗಿನಿಂದ ಬಾಗಿಲು ಬಡಿತಾ, ಎಷ್ಟು ಹೊತ್ತು ಮಾಡ್ಕೊಂಡು ಸಾಯ್ತೀಯೇ, ನಾನು ಬಂದೆ ಅಂದರೆ ಸ್ನಾನದ ಕೋಣೆ ಅಂತಲೂ ನೋಡದೆ ಅಲ್ಲೇ ಕೆಲಸ ಮುಗಿಸ್ಬೇಕಾಗುತ್ತೆ, ಬಾ ಹೊರಗಡೆ ಅಂತ ಗಟ್ಟಿಯಾಗಿ ಗರ್ಜಿಸ್ದ. ದೇಹದಲ್ಲೆಲ್ಲ ನಡುಕ ಶುರುವಾಯಿತು. ತಂದಿದ್ದು ಒಂದು ಟವಲ್, ತಲೆಯಿಂದ ನೀರು ಸೋರ್ತಾ ಇದೆ. ಅದೇ ಟವಲ್ನಿಂದ ಗಟ್ಟಿಯಾಗಿ ತಲೆಯನ್ನೆಲ್ಲ ಒರೆಸಿ ಮುಡಿ ಕಟ್ಟಿ ತೇವದ ಟವಲ್ ಉಟ್ಕೊಂಡು ಮೆಲ್ಲಗೆ
ಸ್ನಾನದ ಕೋಣೆ ಬಾಗಿಲನ್ನು ತೆರೆದ್ಲು. ಅವಳ ಒಡಲಿನ ನಡುಕ ಅವಳಿಗೆ ಅರ್ಥ ಆಗ್ತಾ ಇದೆ. ಅಹನ ಹಾಗೆ ಹೊರಗೆ ಬರೋದನ್ನು ಅಗ್ನಿ ಅವಳನ್ನು ನೋಡಿ ಒಂದೊಂದಾಗಿ ಶರ್ಟ್ ಬಟನನ್ನು ತೆಗಿತಾ ಅಹನಾಳ ಹತ್ರ ಬಂದ. ಅಗ್ನಿ ಅಹನಾಳನ್ನು ಮೇಲಿಂದ ಕೆಳಗೆ ನೋಡುತ್ತಾ, ಸ್ವಲ್ಪ ಬಣ್ಣ ಕಡಿಮೆ ಇರ್ಬೋದು, ಆದರೆ ದೇಹದ ಕಟ್ಟು ಮಾತ್ರ ಅದ್ಭುತವಾಗಿದೆ. ಸರಿಯಾಗಿ ನೋಡಿರಲಿಲ್ಲ ಇಷ್ಟು ದಿನ ಅಂತಂದ ಅಗ್ನಿ. ಯಾವಾಗಲೂ ಅಳುಮುಂಜಿ ಮುಖ ಹಾಕ್ಕೊಂಡೇ ಇರ್ತೀಯಾ, ಆದರೆ ಒಂದು ದಿನ ಆದರೂ ಆ ಮುಖದಲ್ಲಿ ನಗು ಕಾಣಿಸ್ತಿಲ್ಲ. ಹೆಣ್ಣು ನಕ್ಕಿದ್ರೆ ಕಳೆ ಇರುತ್ತೆ ಅಂತ ಅಂತಾರೆ, ನಿನ್ನನ್ನು ನೋಡಿದ್ರೆ ಬರೋ ಆಸೆನೂ ಓಟೋಗುತ್ತೆ ಅಂತ ಅಗ್ನಿ ಅಹನಾಗೆ ಅಂದರೆ, ಅಹನ ಮಾತ್ರ ಮನಸ್ಸಿನಲ್ಲೇ ಯಾವುದೇ ದಿನ ಹೆಂಡತಿಯಾಗಿ ಹತ್ರಕ್ಕೆ ತೆಗೆದುಕೊಂಡಿದ್ದಿಲ್ಲ. ಒಂದು ಪ್ರೀತಿ ಮಾತುಗಳನ್ನು ಹೇಳಿದ್ದೇ ಇಲ್ಲ. ಮನೆಯಲ್ಲಿ ಅಡುಗೆ ಸರಿಯಾಗಿಲ್ದಿದ್ರೇ ಮೈ ಮೇಲೆ ಬರೆ ಬೀಳುವಂತೆ ಹೊಡೆಯೋನ ಹತ್ರಕ್ಕೆ ಕಿಲಕಿಲ ಅಂತ ನಗ್ತಾ ಯಾರು ಹೋಗ್ತಾರೆ? ದಿನಕ್ಕೊಬ್ಳಂತಂದು ಮನೆಯಲ್ಲಿಡೋ ಗಂಡನನ್ನು ನೋಡಿ ಹೆಂಡತಿ ನಗ್ತಾ ಸ್ವಾಗತಿಸ್ತಾಳ ಅವನ್ನ. ಇವನನ್ನು ಎದುರಿಸೋ ಶಕ್ತಿ ನನಗಿಲ್ಲ, ಆದರೆ ನನಗೆ ಮಾತ್ರ ಭಗವಂತ ಶಕ್ತಿ ಕೊಟ್ಟಿದ್ರೆ ಕತ್ತಿಯಿಂದ ಒಂದೊಂದು ಭಾಗವನ್ನು ಸೀಳಿ ಉಪ್ಪು ಖಾರ ಇಡ್ತಿದ್ದೆ. ಆದರೆ ಭಗವಂತ ಹೆಣ್ಣು ಮಕ್ಕಳನ್ನು ಇಷ್ಟೊಂದು ಬಲಹೀನರಾಗಿ ಯಾಕೆ ಮಾಡ್ತಾನೋ ಅಂತ ಭಗವಂತನನ್ನು ಸ್ವಲ್ಪ ಬೈದ್ಕೊಂಡ್ಳು. ಅಗ್ನಿ ನೋಟ ಆಕೆಯನ್ನು ಚುಚ್ತಾ ಇದ್ದರೆ ಮೌನವಾಗಿ ತಲೆಯನ್ನು ತಗ್ಗಿಸ್ಬಿಟ್ಲು. ಕತೆ ಮುಂದುವರಿಯುತ್ತೆ. ಈ ಕತೆ ಇಷ್ಟ ಆಗಿದ್ದಲ್ಲಿ ಇದು ಮುಂದುವರಿಸ್ಬೇಕಂದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಎಷ್ಟು ಜನ ವ್ಯೂಸ್ ಬರುತ್ತೆ ನೋಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ.